ಯಾವುದೇ ಒಂದು ಹೊಸ ಕೆಲಸ ಶುರು ಮಾಡ್ಬೇಕಾದ್ರೆ ಅಥವಾ ಹೊಸ ಮನೆಗೆ ಕಾಲಿಡುವಾಗ ಅಷ್ಟೇ ಯಾಕೆ ಪರೀಕ್ಷೆಗೆ ಹೋಗುವಾಗ್ಲೂ ನಮ್ಗೆ ಮೊದಲು ನೆನ್ಪಾಗೋ ದೇವ್ರು ಯಾರು? ನಮ್ಮೆಲ್ಲರ ಉತ್ತರ ಬಹುಶಃ ಒಂದೇ ಆಗಿರುತ್ತೆ ಅಲ್ವಾ? ಅದು ಗಣೇಶ. ಹಿಂದೂ ಧರ್ಮದಲ್ಲಿ ಬಹುಶಃ ಗಣೇಶನಷ್ಟು ಸುಲಭವಾಗಿ ಎಲ್ಲರೂ ಗುರುತಿಸೋ ಎಲ್ಲರಿಗೂ ಇಷ್ಟವಾಗೋ ದೇವ್ರು ಮತ್ತೊಬ್ರಿಲ್ಲ. ಹಾಗಿದ್ರೆ ಈ ಆನೆ ತಲೆಯ ದೇವರು ಇಡೀ ಪ್ರಪಂಚದಾದ್ಯಂತ ಕೋಟ್ಯಾಂತರ ಜನರ ಮನಸ್ಸನ್ನ ಗೆದ್ದಿದ್ದು ಹೇಗೆ? ಬನ್ನಿ, ಈ ಪ್ರಶ್ನೆಗೆ ಉತ್ತರ ಹುಡುಕ್ತಾ ಗಣೇಶನ ಹಿಂದಿರುವ ಅದ್ಭುತ ಕಥೆಯನ್ನ ಒಟ್ಟಿಗೆ ತಿಳಿಯೋಣ. ಗಣೇಶನನ್ನ ವಿಘ್ನೇಶ್ವರ ಅಂತಾನೂ ಕರೀತಾರೆ, ಅಂದ್ರೆ ಅಡೆತಡೆಗಳನ್ನ ದೂರ ಮಾಡುವವನು ಅಂತ. ಇದೇ ಕಾರಣಕ್ಕೆ ನೋಡಿ, ಯಾವುದೇ ಹೊಸ ಉದ್ಯಮ, ಸಮಾರಂಭ ಅಥವಾ ಒಂದು ಬರವಣಿಗೆಯನ್ನು ಶುರು ಮಾಡೋ ಮೊದಲು ಎಲ್ಲವೂ ಚೆನ್ನಾಗಿ ಸುಗಮವಾಗಿ ನಡೆಯಲಿ ಅಂತ ಅವನನ್ನೇ ಮೊದಲು ಪೂಜಿಸೋದು. ಆದ್ರೆ ಗಣೇಶ ಅಂದ್ರೆ ಕೇವಲ ವಿಘ್ನಗಳನ್ನ ನಿವಾರಿಸೋದಷ್ಟೇ ಅಲ್ಲ, ಅವನ ಪ್ರತಿಯೊಂದು ಅಂಗಕ್ಕೂ ಒಂದೊಂದು ಆಳವಾದ ಅರ್ಥವಿದೆ. ಬನ್ನಿ, ಗಣೇಶನ ಆ ವಿಶಿಷ್ಟ ರೂಪದ ಹಿಂದಿನ ಸಿಂಬಲಿಸಂ ಅಥವಾ ಸಾಂಕೇತಿಕತೆಯನ್ನ ಒಂದೊಂದಾಗಿ ಬಿಡಿಸಿ ನೋಡೋಣ. ಮೊದಲನೇದಾಗಿ ಎಲ್ಲರಿಗೂ ಥಟ್ಟಂತ ಕಣ್ಣಿಗೆ ಬೀಳೋದು ಗಣೇಶನ ಆನೆಯ ತಲೆ ಅಲ್ವಾ? ಇದು ಕೇವಲ ಒಂದು ದೈಹಿಕ ರೂಪ ಅಲ್ಲ, ಇದು ಅಪಾರವಾದ ಬುದ್ಧಿವಂತಿಕೆ ಮತ್ತು ವಿವೇಕದ ಸಂಕೇತ. ವಿಶಾಲವಾದ ಮನಸ್ಸಿನಿಂದ ಯೋಚಿಸಬೇಕು, ಎಲ್ಲವನ್ನೂ ತಾಳ್ಮೆಯಿಂದ ಕೇಳಿಸ್ಕೊಳ್ಬೇಕು ಅನ್ನೋದನ್ನ ಇದು ಪ್ರತಿನಿಧಿಸುತ್ತೆ. ಏಕದಂತ ಅಂತಾನೂ ಗಣೇಶನನ್ನ ಕರೀತಾರೆ. ಯಾಕೆ ಗೊತ್ತಾ? ಯಾಕಂದ್ರೆ ಅವನ ಒಂದು ದಂತ ಮುರಿದಿದೆ. ಇದು ಜೀವನದ ದ್ವಂದ್ವಗಳನ್ನ, ಅಂದ್ರೆ ಸುಖ ದುಃಖ ಒಳ್ಳೆಯದು ಕೆಟ್ಟದು ಮೀರಿ ನಿಲ್ಲುವ ಸಾಮರ್ಥ್ಯವನ್ನ ಸೂಚಿಸುತ್ತೆ. ಒಂದು ಕಥೆಯ ಪ್ರಕಾರ ಮಹಾಭಾರತವನ್ನ ಬರೆಯೋದಕ್ಕೋಸ್ಕರ ತನ್ನ ದಂತವನ್ನೇ ಮುರಿದು ಲೇಖನಿಯಾಗಿ ಬಳಸಿದನಂತೆ. ಇದು ಜ್ಞಾನಕ್ಕಾಗಿ ನಾವು ಮಾಡಬೇಕಾದ ತ್ಯಾಗದ ಸಂಕೇತ. ಇನ್ನು ಅವನನ್ನ ಲಂಬೋದರ ಅಂತಾನೂ ಕರೀತಾರೆ, ಅಂದ್ರೆ ದೊಡ್ಡ ಹೊಟ್ಟೆಯುಳ್ಳವನು ಅಂತ. ಈ ದೊಡ್ಡ ಹೊಟ್ಟೆ ಕೇವಲ ಉದಾರತೆಯನ್ನಷ್ಟೇ ಅಲ್ಲ, ಜೀವನದಲ್ಲಿ ಬರುವ ಎಲ್ಲಾ ಒಳ್ಳೆಯ ಮತ್ತು ಕೆಟ್ಟ ಅನುಭವಗಳನ್ನ ಸಮಚಿತ್ತದಿಂದ ಸ್ವೀಕರಿಸಿ ಜೀರ್ಣಿಸಿಕೊಳ್ಳುವ ಸಾಮರ್ಥ್ಯವನ್ನೂ ಸೂಚಿಸುತ್ತೆ. ಪುರಾಣಗಳ ಪ್ರಕಾರ ಇಡೀ ಬ್ರಹ್ಮಾಂಡವೇ ಅವನ ಹೊಟ್ಟೆಯೊಳಗೆ ಅಡಗಿದೆಯಂತೆ. ಆದ್ರೆ ಇಲ್ಲೊಂದು ಪ್ರಶ್ನೆ ಬರುತ್ತೆ, ಇಷ್ಟು ದೊಡ್ಡ ದೇವರಿಗೆ ಇಷ್ಟೊಂದು ಚಿಕ್ಕ ಇಲಿ ಹೇಗೆ ವಾಹನವಾಯಿತು? ಕೇಳೋಕ್ಕೆ ಆಶ್ಚರ್ಯ ಅನ್ಸ್ಬೋದು ಅಲ್ವಾ? ಈ ಮೂಷಿಕ ನಮ್ಮ ಮನಸ್ಸಿನಿರೋ ಕಂಟ್ರೋಲ್ ಇಲ್ಲದ ಆಸೆಗಳನ್ನ ಮತ್ತು ಅಹಂಕಾರವನ್ನ ಪ್ರತಿನಿಧಿಸುತ್ತೆ. ಗಣೇಶ ಅದರ ಮೇಲೆ ಸವಾರಿ ಮಾಡ್ತಾನೆ ಅಂದ್ರೆ ಅವನು ಈ ಎಲ್ಲಾ ಬಯಕೆಗಳನ್ನ ಗೆದ್ದು ತನ್ನ ನಿಯಂತ್ರಣದಲ್ಲಿಟ್ಕೊಂಡಿದ್ದಾನೆ ಅನ್ನೋದರ ಸ್ಪಷ್ಟ ಸಂಕೇತ ಇದು. ಸರಿ, ಗಣೇಶನ ರೂಪದ ಪ್ರತಿಯೊಂದು ಭಾಗಕ್ಕೂ ಇಷ್ಟೊಂದು ಆಳವಾದ ಅರ್ಥ ಇದೆ ಅಂತ ಗೊತ್ತಾಯ್ತು. ಆದ್ರೆ ಈ ವಿಶಿಷ್ಟವಾದ ರೂಪ ಅವನಿಗೆ ಸಿಕ್ಕಿದ್ದಾದ್ರೂ ಹೇಗೆ? ಇದರ ಹಿಂದಿರುವ ಪೌರಾಣಿಕ ಕಥೆಗಳು ಅವನ ವ್ಯಕ್ತಿತ್ವದ ಇನ್ನಷ್ಟು ಮಗ್ಗುಲುಗಳನ್ನ ನಮ್ಮ ಮುಂದೆ ತೆರೆದಿಡ್ತವೆ. ಗಣೇಶನಿಗೆ ಆನೆ ತಲೆ ಬಂದಿದ್ರ ಬಗ್ಗೆ ಒಂದು ಬಹಳ ಪ್ರಸಿದ್ಧವಾದ ಕಥೆಯಿದೆ, ನೀವೆಲ್ರೂ ಕೇಳಿರಬಹುದು. ಪಾರ್ವತಿ ಸ್ನಾನಕ್ಕೆ ಹೋಗಿದ್ದಾಗ ಬಾಗಿಲು ಕಾಯ್ತಾ ಇದ್ದ ಬಾಲಕ ಗಣೇಶ ತನ್ನ ತಂದೆ ಶಿವನೇ ಬಂದ್ರೂ ಅವನನ್ನು ತಡೆದು ನಿಲ್ಲಿಸ್ತಾನೆ. ಇದ್ರಿಂದ ಕೋಪಗೊಂಡ ಶಿವ ಆ ಬಾಲಕನ ತಲೆಯನ್ನೇ ಕತ್ತರಿಸಿಬಿಡ್ತಾನೆ. ನಂತರ ಪಾರ್ವತಿಯ ದುಃಖವನ್ನ ನೋಡಲಾರದೆ ಆನೆಯ ತಲೆಯನ್ನ ತಂದು ಜೋಡಿಸಿ ಬಾಲಕನಿಗೆ ಮರುಜೀವ ನೀಡ್ತಾನೆ. ಈ ಕಥೆ ಕೇವಲ ಗಣೇಶನ ಹುಟ್ಟನ್ನ ಹೇಳೋದಲ್ಲ, ಇದು ಮರುಜನ್ಮ, ಕರ್ತವ್ಯ ಮತ್ತು ದೈವಿಕ ಶಕ್ತಿಯ ಸಂಕೇತವೂ ಹೌದು. ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಗಣೇಶನ ಫ್ಯಾಮಿಲಿ ಬಗ್ಗೆ ಕೂಡ ಬೇರೆ ಬೇರೆ ಕಡೆ ಬೇರೆ ಬೇರೆ ನಂಬಿಕೆಗಳಿವೆ. ಅವನ ಮತ್ತು ಅವನ ಸಹೋದರ ಕಾರ್ತಿಕೇಯನ ನಡುವೆ ಯಾರು ಹಿರಿಯರು ಅನ್ನೋ ಬಗ್ಗೆನೇ ನೋಡಿ. ಉತ್ತರ ಭಾರತದಲ್ಲಿ ಕಾರ್ತಿಕೇಯ ಹಿರಿಯಮನು ಅಂದ್ರೆ ದಕ್ಷಿಣ ಭಾರತದಲ್ಲಿ ಗಣೇಶನೇ ಮೊದಲ ಮಗ ಅಂತ ಪೂಜಿಸಲಾಗುತ್ತೆ. ಇದು ಆಯಾ ಪ್ರದೇಶದ ಸಾಂಸ್ಕೃತಿಕ ನಂಬಿಕೆಗಳನ್ನ ತೋರಿಸುತ್ತೆ. ಗಣೇಶನಿಗೆ ಒಂದಲ್ಲ ಎರಡಲ್ಲ ಸಾವಿರಾರು ಹೆಸರುಗಳಿವೆ. ಪ್ರತಿಯೊಂದು ಹೆಸರು ಕೂಡ ಅವನ ಒಂದೊಂದು ಗುಣವನ್ನ ವರ್ಣಿಸುತ್ತೆ. ಉದಾಹರಣೆಗೆ ಗಣಪತಿ ಅಂದ್ರೆ ಶಿವನ ಗಣಗಳಿಗೆ ಒಡೆಯ, ಮತ್ತು ವಿನಾಯಕ ಅಂದ್ರೆ ಅಡೆತಡೆಗಳನ್ನ ನಿವಾರಿಸೋ ಸರ್ವೋಚ್ಚ ನಾಯಕ ಅಂತ. ಈ ಹೆಸರುಗಳೇ ಅವನ ಶಕ್ತಿ ಎಷ್ಟು ವೈವಿಧ್ಯಮಯವಾಗಿದೆ ಅಂತ ನಮ್ಗೆ ತೋರಿಸ್ತವೆ. ಗಣೇಶ ಯಾಕೆ ಬ್ರಹ್ಮಚಾರಿಯಾದ ಅನ್ನೋದ್ರ ಹಿಂದೆ ಒಂದು ತುಂಬಾನೇ ಹೃದಯಸ್ಪರ್ಶಿ ಕಥೆ ಇದೆ. ಒಮ್ಮೆ ಏನಾಯ್ತು ಅಂದ್ರೆ, ಆಟ ಆಡ್ತಾ ಗಣೇಶ ಆಕಸ್ಮಿಕವಾಗಿ ಒಂದು ಬೆಕ್ಕಿಗೆ ಗಾಯ ಮಾಡ್ಬಿಡ್ತಾನೆ. ಮನೆಗ್ ಬಂದು ನೋಡಿದ್ರೆ ಅದೇ ಗಾಯ ತನ್ನ ತಾಯಿ ಪಾರ್ವತಿಯ ಮೈಮೇಲೆ ಕಾಣಿಸತ್ತೆ. ಆಗ ಅವನಿಗೆ ಅರಿವಾಗುತ್ತೆ, ಜಗತ್ತಿನ ಪ್ರತಿಯೊಬ್ಬ ಸ್ತ್ರೀಯಲ್ಲೋ ತನ್ನ ತಾಯಿಯೇ ಇದ್ದಾಳೆ ಅಂತ. ಈ ಜ್ಞಾನೋದಯದಿಂದ ಅವನು ಜೀವನಪೂರ್ತಿ ಬ್ರಹ್ಮಚಾರಿಯಾಗಿಯೇ ಇರಲು ನಿರ್ಧರಿಸ್ತಾನೆ. ಸರಿ, ಇವೆಲ್ಲವೂ ಪುರಾಣದ ಕಥೆಗಳು, ಸಾವಿರಾರು ವರ್ಷಗಳಿಂದ ನಮ್ಮ ಸಂಸ್ಕೃತಿಯಲ್ಲಿ ಬೆರೆತು ಹೋಗಿವೆ. ಆದ್ರೆ ನಾವು ಇತಿಹಾಸದ ಪುಟಗಳನ್ನ ತಿರುವಿ ನೋಡಿದಾಗ ಗಣೇಶನ ಕಥೆ ಒಂದು ಅನಿರೀಕ್ಷಿತ ಕುತೂಹಲಕಾರಿ ತಿರುವು ಪಡೆಯುತ್ತೆ.
ವಿದ್ವಾಂಸರಿಗೆ ಅವನು ಇತಿಹಾಸದಲ್ಲಿ ಇಷ್ಟು ಬೇಗ ಇಷ್ಟು ಪ್ರಮುಖನಾಗಿದ್ದು ಹೇಗೆ ಅನ್ನೋದು ಇವತ್ತಿಗೂ ಒಂದು ದೊಡ್ಡ ಒಗಟು. ಪುರಾತತ್ವ ಇಲಾಖೆಯ ದಾಖಲೆಗಳು ಒಂದು ಕುತೂಹಲಕಾರಿ ಕಥೆಯನ್ನೇ ಹೇಳ್ತವೆ. ಕ್ರಿಸ್ತಶಕ 1ನೇ ಶತಮಾನದಲ್ಲಿ ಗಣೇಶನ ಸಣ್ಣಪುಟ್ಟ ಚಿತ್ರಗಳು ಸಿಕ್ಕರೆ, ಗುಪ್ತರ ಕಾಲ ಅಂದರೆ 4 ಮತ್ತು 5ನೇ ಶತಮಾನದ ಹೊತ್ತಿಗೆ ನಾವು ಇವತ್ತು ಪೂಜಿಸೋ ಗಣೇಶನ ಸ್ಪಷ್ಟ ರೂಪ ಕಾಣಸಿಗುತ್ತೆ. 10ನೇ ಶತಮಾನದ ವೇಳೆಗೆ ಗಣೇಶನೇ ಪ್ರಧಾನ ದೇವತೆಯಾದ ಗಾಣಾಪತ್ಯ ಅನ್ನೋ ಒಂದು ಪ್ರತ್ಯೇಕ ಪಂಥವೇ ಹುಟ್ಕೊಂಡಿತ್ತು. ಇದು ಅವನ ಜನಪ್ರಿಯತೆ ಹೇಗೆ ಹಂತಹಂತವಾಗಿ ಬೆಳೆಯಿತು ಅನ್ನೋದಕ್ಕೆ ಸಾಕ್ಷಿ. ಈ ಐತಿಹಾಸಿಕ ರಹಸ್ಯವನ್ನ ವಿದ್ವಾಂಸ ಎ.ಕೆ. ನಾರಾಯಣವರ ಮಾತುಗಳು ಅದ್ಭುತವಾಗಿ ಹಿಡಿದಿಡುತ್ತವೆ. ಅವರು ಹೇಳ್ತಾರೆ, ಇತಿಹಾಸದಲ್ಲಿ ಗಣೇಶ ಅನಿರೀಕ್ಷಿತವಾಗಿ ಕಾಣಿಸಿಕೊಂಡಿರುವುದು ಒಂದು ಒಗಟು. ಅವನ ಪೂರ್ವಚರಿತ್ರೆ ಸ್ಪಷ್ಟವಾಗಿಲ್ಲ. ಅಂದ್ರೇನು, 5ನೇ ಶತಮಾನಕ್ಕಿಂತ ಮುಂಚೆ ಅಷ್ಟಾಗಿ ಎಲ್ಲೂ ಕಾಣಿಸದ ಈ ದೇವರು ಇದ್ದಕ್ಕಿದ್ದಂತೆ ಹೇಗೆ ಎಲ್ಲೆಡೆ ಪೂಜಿಸಲ್ಪಡುವಷ್ಟು ಪ್ರಸಿದ್ಧನಾದ? ಇದು ನಿಜಕ್ಕೂ ಒಂದು ದೊಡ್ಡ ಪ್ರಶ್ನೆ. ಇಂಟ್ರೆಸ್ಟಿಂಗ್ ಅಂದ್ರೆ, ಗಣೇಶನ ಕಥೆ ಭಾರತದ ಗಡಿ ದಾಟಿ ನಿಲ್ಲಿಲ್ಲ. ವ್ಯಾಪಾರ ಮತ್ತು ಸಂಸ್ಕೃತಿಯ ಜೊತೆಗೆ ಅವನೂ ಕೂಡ ಒಂದು ಜಾಗತಿಕ ಪಯಣವನ್ನೇ ಕೈಗೊಂಡ. ಭಾರತದಿಂದ ಹೊರಟು ಅವನು ಇಡೀ ಜಗತ್ತನ್ನ ತಲುಪಿದ್ದು ಹೇಗೆ? ಬನ್ನಿ ನೋಡೋಣ. ಗಣೇಶನ ಈ ಗ್ಲೋಬಲ್ ಜರ್ನಿಗೆ ಮುಖ್ಯ ಕಾರಣಕರ್ತರು ಯಾರು ಗೊತ್ತಾ? ಅಂದಿನ ವ್ಯಾಪಾರಿಗಳು. ಯಾಕಂದ್ರೆ ತಮ್ಮ ಕಷ್ಟದ ಪ್ರಯಾಣದಲ್ಲಿ ಮತ್ತು ವ್ಯಾಪಾರದಲ್ಲಿ ಎದುರಾಗೋ ಅಡೆತಡೆಗಳನ್ನ ಗಣೇಶನೇ ನಿವಾರಿಸ್ತಾನೆ ಅನ್ನೋ ಬಲವಾದ ನಂಬಿಕೆ ಅವರಲ್ಲಿತ್ತು. ಹಾಗಾಗಿ ಅವರು ಹೋದ ಕಡೆಗೆಲ್ಲ ತಮ್ಮ ಜೊತೆಗೆ ಗಣೇಶನ ಪೂಜೆಯನ್ನು ತೆಗೆದುಕೊಂಡು ಹೋದ್ರು. ಗಣೇಶನ ಅತಿದೊಡ್ಡ ಗುಣಗಳಲ್ಲಿ ಒಂದು ಅವನ ಹೊಂದಿಕೊಳ್ಳುವ ಸ್ವಭಾವ. ಇದೇ ಕಾರಣಕ್ಕೆ ನೋಡಿ, ಅವನು ಬೌದ್ಧ ಧರ್ಮದಲ್ಲೂ ಒಂದು ಪ್ರಮುಖ ಸ್ಥಾನವನ್ನ ಪಡೆದುಕೊಂಡ. ಟಿಬೆಟ್ನಿಂದ ಹಿಡಿದು ಜಪಾನ್ವರೆಗೂ ವಿನಾಯಕ ಅಥವಾ ಕಾಂಗಿಟಿನಿನಂತಹ ಬೇರೆ ಬೇರೆ ಹೆಸರುಗಳಲ್ಲಿ ಅವನು ಅಡೆತಡೆಗಳನ್ನು ನಿವಾರಿಸುವ ಮತ್ತು ಸಂಪತ್ತನ್ನು ಕೊಡುವ ದೇವತೆಯಾಗಿ ಅಲ್ಲಿಯ ಸಂಸ್ಕೃತಿಯಲ್ಲೇ ಒಂದಾಗ್ಬಿಟ್ಟ. ಅದೇ ರೀತಿ ಜೈನ ಸಮುದಾಯಗಳು, ಅದರಲ್ಲೂ ವಿಶೇಷವಾಗಿ ವ್ಯಾಪಾರಿ ವರ್ಗಗಳು, ಗಣೇಶನನ್ನ ತಮ್ಮ ದೇವತೆಗಳ ಸಾಲಿಗೆ ಸೇರಿಸಿಕೊಂಡವು. ಇಲ್ಲಿ ಅವನು ಹೆಚ್ಚಾಗಿ ಸಂಪತ್ತು ಮತ್ತು ಸಮೃದ್ಧಿಯ ದೇವತೆಯಾದ ಕುಬೇರನಿಗೆ ಸಂಬಂಧಿಸಿದ ಕಾರ್ಯಗಳನ್ನ ಮಾಡುವ ದೇವತೆಯಾಗಿ ಕಾಣಿಸ್ಕೊಳ್ತಾನೆ. ಅವನ ಗ್ಲೋಬಲ್ ಅಕ್ಸೆಪ್ಟೆನ್ಸ್ಗೆ ಇದಕ್ಕಿಂತ ಒಳ್ಳೆ ಉದಾಹರಣೆ ಬೇಕಿಲ್ಲ. ಥೈಲ್ಯಾಂಡ್ನಲ್ಲಿ ಗಣೇಶನನ್ನ ಕಲೆ ಮತ್ತು ಶಿಕ್ಷಣದ ದೇವರು ಅಂತ ಪೂಜಿಸ್ತಾರೆ. ಇದಕ್ಕಿಂತಲೂ ಆಶ್ಚರ್ಯದ ವಿಷಯ ಅಂದ್ರೆ, ಮುಸ್ಲಿಂ ಬಹುಸಂಖ್ಯಾತ ದೇಶವಾದ ಇಂಡೋನೇಷ್ಯಾದ 20,000 ರೂಪಾಯಿ ನೋಟಿನ ಮೇಲೆ ಒಂದು ಕಾಲದಲ್ಲಿ ಗಣೇಶನ ಚಿತ್ರವಿತ್ತು. ಇದು ಅವನ ಸಾಂಸ್ಕೃತಿಕ ಮಹತ್ವಕ್ಕೆ ಹಿಡಿದ ಕೈಗನ್ನಡಿ ಅಲ್ವಾ? ಸರಿ, ಹಾಗಿದ್ರೆ ನಾವು ಈ ಪಯಣದ ಆರಂಭದಲ್ಲಿ ಕೇಳಿಕೊಂಡ ಪ್ರಶ್ನೆಗೆ ವಾಪಸ್ ಬರೋಣ. ಇಷ್ಟೆಲ್ಲ ತಿಳ್ಕೊಂಡ್ಮೇಲೆ ಗಣೇಶನ ಈ ನಿರಂತರ ಜನಪ್ರಿಯತೆಯ ಹಿಂದಿನ ಸೀಕ್ರೆಟ್ ಆದ್ರೂ ಏನು? ನೋಡಿ, ಉತ್ತರ ಒಂದೇ ಮಾತಲ್ಲಿ ಹೇಳುವಷ್ಟು ಸರಳವೂ ಅಲ್ಲ, ಹಾಗಂತ ತುಂಬಾನೇ ಕಾಂಪ್ಲೆಕ್ಸ್ ಕೂಡ ಅಲ್ಲ. ಗಣೇಶನ ಆಕರ್ಷಣೆ ಇರೋದು ಅವನು ವಿಘ್ನ ನಿವಾರಕ ಅನ್ನೋ ಪಾತ್ರದಲ್ಲಿ, ಅವನ ರೂಪದ ಹಿಂದಿರುವ ಆಳವಾದ ಸಾಂಕೇತಿಕತೆಯಲ್ಲಿ ಮತ್ತು ಯಾವುದೇ ಸಂಸ್ಕೃತಿಗೆ ಹೊಂದಿಕೊಳ್ಳುವ ಅವನ ಅದ್ಭುತ ಸ್ವಭಾವದಲ್ಲಿ. ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ, ಅವನು ಎಲ್ಲರಿಗೂ ಬೇಟಾದ ದೇವ್ರು. ಕೊನೆಯದಾಗಿ ಒಂದು ಯೋಚನೆ ಮಾಡೋಣ. ಗಣೇಶನ ಕಥೆ ಕಾಲ ಮತ್ತು ಗಡಿಗಳನ್ನ ಮೀರಿ ನಿರಂತರವಾಗಿ ಬದಲಾಗ್ತಾ ವಿಕಸನಗೊಂಡಿದೆ. ಒಬ್ಬ ದೇವರ ಈ ಪಯಣ ಮನುಷ್ಯರ ನಂಬಿಕೆಗಳು ಹೇಗೆ ಹುಟ್ಟುತ್ತವೆ, ಹೇಗೆ ಬದಲಾಗ್ತವೆ ಮತ್ತು ಹೇಗೆ ಇಡೀ ಜಗತ್ತನ್ನೇ ವ್ಯಾಪಿಸ್ತವೆ ಅನ್ನೋದರ ಬಗ್ಗೆ ನಮಗೆ ಏನನ್ನ ಹೇಳತ್ತೆ? ಬಹುಶಃ ಈ ಪ್ರಶ್ನೆಗೆ ಉತ್ತರ ನಮ್ಮೆಲ್ಲರ ನಂಬಿಕೆಗಳಲ್ಲೇ ಅಡಗಿರಬಹುದು, ಅಲ್ವಾ?